ಬೇಕಿತ್ತೇನ್ರಿ ಇದು ನಿಮಗೆ? ಯಾವ ಕೈನಿಂದ ಅಮ್ಮನವ್ರನ್ನ ಪೂಜೆ ಮಾಡ್ತಿದ್ರಿ ಅದೇ ಕೈನಿಂದ ಅಮ್ಮನವ್ರನ್ನ ಕಟ್ಟಿ ಹಾಕಿದ್ರಿ. ಆ ಪಾಪಕರ್ಮಕ್ಕೆ ಈಗ ಸಂಧ್ಯಾ ವಂದನೆ ಮಾಡೋದಕ್ಕೂ ಆಗಲ್ಲ, ಅಮ್ಮನವ್ರ ಪೂಜೆ ಮಾಡೋದಕ್ಕೂ ಆಗಲ್ಲ. ಊಟ ಮಾಡೋದಕ್ಕೂ ಎಡಗೈ, ಆ ಇನ್ನೊಂದಕ್ಕೂ ಎಡಗೈಯೇ. ಇದಕ್ಕಿಂತ ಹೀನಾಯ ಸ್ಥಿತಿ ಒಬ್ಬ ಮನುಷ್ಯನಿಗೆ ಬೇಕಾ? ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಈಗ ಇನ್ನು ಉತ್ಸವಕ್ಕೆ ಮಿಕ್ಕಿರೋದು ಕೇವಲ 32 ದಿನಗಳು ಮಾತ್ರ. ಅಷ್ಟರಲ್ಲಿ ನಿಮ್ಮ ಕೈ ಕಾಲು ಸರಿ ಹೋಗುತ್ತಾ? ಪೀಠದಿಂದ ಹೇಗೆ ತಗೊಳ್ತೀನಿ ಶ್ರೀಚಕ್ರನ? ಅಲ್ಲಿಗೆ ಶ್ರೀಚಕ್ರ ನಿಮಗೆ ದಕ್ಕೋದಿಲ್ಲ. ಈ ಸಲ ಕೈ ತಪ್ಪಿದ್ರೆ ಮತ್ತೆ ಶ್ರೀಚಕ್ರ ಉದ್ಭವ ಆಗೋದು 21 ವರ್ಷಕ್ಕೆ. ಅಲ್ಲಿವರೆಗೆ ನೀವು ಬದುಕಿರ್ತೀರಾ? ಶ್ರೀಚಕ್ರ ನಮ್ದೇ. ಈ ಸರ್ತಿ ಶ್ರೀಚಕ್ರ ಕೈ ತಪ್ಪು ಹೋಗಲ್ಲ, ಅದಕ್ಕೆ ನಾನ್ ಬಿಡೋಲ್ಲ. ಅಂಧಕಾರ ಕವಿದ್ರೆ ಕಣ್ಣೆದ್ರಿಗಿರೋದೆಲ್ಲ ಕತ್ಲೆ ಅಂತ ಅನ್ಸುತ್ತೆ. ಅಮ್ಮನವ್ರನ್ನ ದಿಗ್ಬಂಧನ ಮಾಡಿದ ತಪ್ಪಿಗೆ ಈ ಮನುಷ್ಯ ಕೈ ಕಾಲು ಕಳ್ಕೊಂಡು ಕೂತಿದ್ದಾರೆ. ಇನ್ನು ನೀನು ನಿನ್ನ ಅಕ್ಕನ ಮಗಳನ್ನ ನೀನೇ ಕೈಯಾರೆ ಕುಂದು ಕಳ್ಕೊಂಡಿದ್ಯಾ, ಆದ್ರೂ ಬುದ್ಧಿ ಬರಲಿಲ್ಲ. ಅಮ್ಮನವ್ರು ತಾಕ್ಸಿರೋ ಈ ಪಾರ್ಶ್ವವಾಯುನ ನಾನು ಹೋಗಲಾಡಿಸಬಲ್ಲೆ. ಅದಕ್ಕೆ ನೀನು ಅಮ್ಮನವ್ರ ವಿರುದ್ಧ ನಿಲ್ಬೇಕು. ನಿಲ್ತೀಯ ವಿರೂಪಾಕ್ಷ ಶಾಸ್ತ್ರಿ? ನನ್ನ ದಾರಿ ನನಗೆ ಮುಖ್ಯ. ಏನೇ ಕಷ್ಟ ಬಂದ್ರು, ಯಾರೇ ಅಡ್ಡ ಬಂದ್ರು ನಾನು ಎದುರಿಸ್ತೀನಿ. ಶಾಸ್ತ್ರಿಗಳಿಗೆ ಹೊಡೆದಿರೋ ಈ ಪಾರ್ಶ್ವವಾಯುನ ನಾನು ಹೋಗಲಾಡಿಸ್ತೀನಿ. ಆದರೆ ಶಾಸ್ತ್ರಿಗಳು ನಾನು ಹೇಳಿದ ಹಾಗೆ ಕೇಳಬೇಕು. ಅದಕ್ಕೆ ನಿನ್ನ ಸಹಕಾರನೂ ಅಗತ್ಯ ವಿರೂಪಾಕ್ಷ. ಒಂದು ಇಡೀ ದಿವಸ ನೀನು ಅಮ್ಮನವ್ರ ಪೂಜೆ ಮಾಡಬಾರ್ದು, ಅಮ್ಮನವರ ಸ್ತುತಿ ನುಡಿಬಾರ್ದು, ಅಮ್ಮನವರ ದರ್ಶನ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ ಶಾಸ್ತ್ರಿಗಳೇ, ಅರ್ಥ ಮಾಡ್ಕೊಳ್ಳಿ. ಇವನು ನಿಮ್ಮನ್ನ ಕಾಪಾಡೋದಕ್ಕೆ ಬಂದಿಲ್ಲ. ಹೆಜ್ಜೆ ಹೆಜ್ಜೆಗೂ ಹಂತ ಹಂತವಾಗಿ ಅಮ್ಮನವ್ರನ್ನ ನಿಮ್ಮಿಂದ ದೂರ ಮಾಡ್ತಿದ್ದಾನೆ ಈ ದುಷ್ಟ. ಮೊದಲು ನಿಮ್ಮನ್ನ ವಾಮಾಚಾರಕ್ಕೆ ಶರಣಾಗೋ ಹಾಗೆ ಮಾಡ್ದ. ನಂತರ ವಂಶ ಪಾರಂಪರ್ಯವಾಗಿ ಆರಾಧನೆ ಉಪಾಸನೆ ಮಾಡ್ಕೊಂಬಂದಿದ್ದ ಅಮ್ಮನವ್ರನ್ನ ನೀವೇ ದಿಗ್ಬಂಧನ ಹಾಕೋ ಹಾಗೆ ಮಾಡ್ದ. ಪೂಜೆ ನಿಲ್ಲಿಸ್ತಾ, ದೇವಸ್ಥಾನದ ಬಾಗಿಲು ಹಾಕಿಸ್ತಾ,